ಕೇತು ದೋಷ ಇದ್ದವ್ರ ಮನೇಲೆ ಗಡಿಯಾರ ಜಾಸ್ತಿ ಬಂದ್ ಸೇರತ್ತೆ ಅಂತ, ಆದ್ರೆ ಕೆಳಗಡೆ ಓಡಾಡಬಾರ್ದು ಅಂತ ಕೂಡ ಆಗ್ಲಿಂದ ಹೇಳ್ತಿದ್ದೀರಾ, ಯಾಕೆ ಗುರುಜಿ? ಈ ಗಡಿಯಾರದ ಕೆಳಗೆ ಸಾಧಾರಣವಾಗಿ ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಗಡಿಯಾರಗಳನ್ನು ಗೋಡೆಗಳ ಮೇಲೆ ಹಾಕಿದಾಗ ಅದು ಯಾವ ಕಾಲಗೋ ಕೆಳಗಡೆ ಓಡಾಡೋ ಹಾಗೆ, ಅಂದರೆ ಈಗ ಆರ್ಚ್ ಕೆಳಗೋ ಬಾಗಿಲ ಮೇಲೋ ಹಾಕ್ಬಿಟ್ಟಿರ್ತೀರ. ಯಾವುದೇ ಬಾಗಿಲಾಗಲಿ, ಅಡುಗೆ ಮನೆ ಬಾಗಿಲಾಗಲಿ, ಬಾತ್ರೂಮ್ ಬಾಗಿಲಾಗಲಿ, ಅಥವಾ ಹಾಲ್ ಬಾಗಿಲಾಗಲಿ, ರೂಮ್ ಬಾಗಿಲಾಗಲಿ, ಡೈನಿಂಗ್ ಟೇಬಲ್ ಆರ್ಚ್ ಮೇಲಾಗಲಿ, ದೇವ್ರ ಮೇಲೆ ಬಾಗಿಲಾಗಲಿ, ಯಾಕೆಂದ್ರೆ ನೀವು ನೋಡ್ಕೊಳ್ಳೋಕ್ಕೋಸ್ಕರ ಅನುಕೂಲ ಅಲ್ಲ. ಯಾವುದೇ ಒಂದು ಗಡಿಯಾರದ ಕೆಳಗೆ ನೀವು ಓಡಾಡ್ತಾ ಇದ್ರೆ ಜೀವಮಾನ ಪೂರ್ತಿ ಓಡಾಡಿಸ್ಬಿಡುತ್ತದು, ಕಾಲಚಕ್ರವನ್ನು ತಿರುಗಿಸ್ತಾ ಇರುತ್ತೆ. ಒಂದು ಕಡೆ ಸ್ಟ್ಯಾಗ್ನೆಂಟ್ ಆಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯವಾಗದಿದ್ದ ಹಾಗೆ ಮಾಡಿಬಿಡುತ್ತೆ. ಎಲ್ಲಾದರೂ ಕೆಲಸದಲ್ಲಾದರೂ ಸರಿ, ನೀವು ಪ್ರಮೋಷನ್ನಲ್ಲಾದರೂ ಸರಿ, ಅಥವಾ ಕೆಲಸದಲ್ಲಿ ಇರ್ತಕ್ಕಂಥ ಒಂದು ಆಸಕ್ತಿ ಇಟ್ಕೊಂಡಿರ್ತಕ್ಕಂಥವರು ಪ್ರತಿಯೊಬ್ಬರು ಆ ಕೇತು ದೋಷ ಇದ್ದ ಪಕ್ಷದಲ್ಲಿ ನಿಮಗೆ ಸಿಗ್ತಕ್ಕಂಥದ್ದೇ ನೀಲಿ ಚೇರ್ಗಳು ಇಲ್ಲ ಕಪ್ಪು ಚೇರ್ಗಳು. ಶನೇಶ್ವರ ಬಹಳ ಮಿತ್ರನಾಗಿರ್ತಕ್ಕಂಥ ಒಂದು ಕೇತುಗೆ. ಆಫೀಸಲ್ಲಿ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತೀರಿ ಅಂತ ಇಟ್ಕೊಳ್ಳಿ, ನೀವು ಕೇತು ದೋಷ ಆಗಿರ್ತಕ್ಕಂಥವ್ನು ಎಲ್ಲಿಟ್ಟಿರ್ತಾನೆ? ಬಾತ್ರೂಮ್ ಪಕ್ಕದಲ್ಲೇ ನಿಮ್ಮ ಕ್ಯಾಬಿನ್ನು, ಬೇರೆ ಎಲ್ಲೂ ಹಾಕಲ್ಲ. ಇಲ್ಲ ಲಾಕ್ಡ್ ಪ್ರಿಸನ್ ಇದ್ದ ಹಾಗೆ ಲಾಕ್ಡ್ ಕ್ಯಾಬಿನ್, ಗ್ಲಾಸಲ್ಲೇ ಕೂಡಿಸ್ಬಿಡ್ತಾನೆ. ಕೇತು ಗ್ಲಾಸಲ್ಲಿ ಕೂಡಿಸ್ತಾನೆ. ಎಷ್ಟೋ ಜನ ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಾರೆ, ಪ್ರಮೋಷನ್, ಕೆಲವರಿಗೆಲ್ಲ ವುಡನ್ ಡೋರ್, ವುಡನ್ ಎಲ್ಲ ಮಾಡಿರ್ತಾರೆ, ಅಥವಾ ಗ್ಲಾಸ್ ವುಡನ್ ಡೋರ್ಸ್ ಎಲ್ಲ ಮಾಡ್ತಾನೆ. ಯಾತಕ್ಕೆ ಅದೆಲ್ಲ ಸೇರಿಸ್ತಾನೆ ಜಾಸ್ತಿ ಅಂದರೆ ಕೇತು ಅಂಶ. ಅದಕ್ಕೆ ಗಡಿಯಾರಗಳು ಕೂಡ ನಿಮಗೆ ಗೊತ್ತಿಲ್ಲದೆ ಆಫೀಸಲ್ಲಿ ಕೂಡ ಸಿಕ್ಕಾಪಟ್ಟೆ ಗಡಿಯಾರಗಳು, ಇಲ್ಲೊಂದು ಗಡಿಯಾರ ಒಂದು ಶೋ, ಅಲ್ಲೊಂದು ಗಡಿಯಾರ ಒಂದು ಶೋ, ತಲೆ ಮೇಲೆ ಒಂದು ಗಡಿಯಾರ ಶೋ, ಗೋಡೆ ಮೇಲೆ ಒಂದು ಗಡಿಯಾರ ಶೋ, ಎಲ್ಲವೂ ಹೀಗೇ ಆಗೋಗಿರುತ್ತೆ. ಕೈಯಲ್ಲಿ ಗಿಫ್ಟ್ ಕೊಟ್ಟರು ಅಷ್ಟೇ, ನಿಮಗೆ ಗೊತ್ತಿಲ್ಲದೆ ಯಾವುದೋ ಗಿಫ್ಟ್ ಕೊಡೋ ಬದಲು ಗಣಪತಿಯೇ ಕೊಡ್ತಾರೆ. ಎಷ್ಟು ಜನ ಕೇತು ಇದ್ದಾನೆ ಅಂದರೆ ನಿಮ್ಮ ಮನೆ ತುಂಬ ಗಣಪತಿಗಳಿರ್ತಾರೆ, ಅದು ಚೆನ್ನಾಗಿ ಇಟ್ಕೊಂಬಿಡಿ. ದೋಷಕರನಾಗಿದ್ದರೆ, ಒಳ್ಳೆಯವನಾಗಿದ್ದರೂ ಸಹ ಗಣಪತಿ ಇದ್ದರೆ ಮಾತ್ರ ಕೇತುಗಳಿಗೆ ಸಂಬಂಧ. ಈ ಕೆಲಸದಿಂದ ಆ ಕೆಲಸ ಬಿಟ್ಟಾಗ್ಲಾ, ಆ ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಹೋಗ್ಲಾ, ಇನ್ನೊಂದು ಕೆಲಸಕ್ಕೆ ಹೋಗ್ತಾ ಇರೋ ಅವಕಾಶ ಏನಾದ್ರು ಸಿಗ್ತಾ ಇದೆಯಾ? ಗುರುಗಳೇ, ಇಲ್ಲಿ ಯಾವುದೋ ಒಂದು ಕೆಲಸ ಸಿಗ್ತಿದೆ, ಪ್ರಮೋಷನ್ ಸಿಗ್ತಾ ಇದೆ, ಇಲ್ಲಿ ಹೋಗ್ಲಾ ಅಂದರೆ ಈ ಕೆಲಸ ಬಿಟ್ಬಿಡ್ತಾನೆ, ಆ ಕೆಲಸ ನಂಬ್ಕೊಂಡಿರ್ತಾನೆ. ಏನು ಮಾಡ್ತಾನೆ ಕೇತು? ಇಲ್ಲಿ ನಿಲ್ಲಿಸ್ಬಿಡ್ತಾನೆ, ಅಲ್ಲಿ ಕೊಡಿಸಲ್ಲ. ಇದೆಲ್ಲ ಆಗ್ತಕ್ಕಂಥದ್ದು ಕೇತುವಿಂದ. ಯಾವ್ಯಾವ ರೀತಿ ಅಂತ ಸರಿಯಾಗಿ ಗಮನ ಕೊಟ್ಟು ಕೇಳ್ಕೊಳ್ಳಿ. ಗಡಿಯಾರಗಳು ಹೆಚ್ಚಾದಾಗ, ಗಣಪತಿಗಳು ಮನೆಯಲ್ಲಿ ಹೆಚ್ಚಾದಾಗ, ಪ್ರಮೋಷನ್ಸ್ ಕೊಟ್ಟು ಕೆಲಸಗಳನ್ನ ಇಲ್ದಿದ್ದಾಗ, ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಕಳ್ತನಗಳಾದಾಗ, ನೀರು ಕೊಳಾಯಿಗಳು ಸೋರ್ತಾ ಇದ್ದಾಗ, ಮನೆ ತುಂಬ ನೀರಾಗಿ ಎಲ್ಲೋ ಪಾತ್ರೆಗಳು ಚೆಲ್ಬಿಡ್ತಿರೋ, ನೀರು ತಾನಾಗೇ ಸೋರುತ್ತೋ ಅಥವಾ ಲೀಕೇಜ್ಗಳಾಗುತ್ತೋ, ಇದೆಲ್ಲ ಆದಾಗ, ಅಥವಾ ಗೊತ್ತಿದ್ದೋ ನಿಮ್ಮ ಮನೆಯಲ್ಲಿ ಕಲಹಗಳು ಹೆಚ್ಚಾದಾಗ, ಇದೆಲ್ಲವೂ ಸೇರಿದ್ರೆ ಒಂದು ಸಿಂಗಲ್ ಪಾಯಿಂಟಿಗೆ ಬಂದು ನೋಡಿದಾಗ ಕೇತು ದೋಷ. ಇಷ್ಟು ಕೇತು ದೋಷಗಳಲ್ಲಿ ಯಾವತ್ತು ಮನೆಯಲ್ಲಿ ಹೆಚ್ಚಾಗತ್ತೋ ಮನೇಲಿರ್ತಕ್ಕಂಥವ್ರು ಯಾರಿಗೂ ಮದುವೆಗಳಾಗಲ್ಲ, ಯಾವ ಕಾಲಕ್ಕೂ ಸಂಬಂಧಗಳು ಹಾಗೇ ನಿಂತು ಹೋಗುತ್ತೆ. ಈಗೋ 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 ಅಂತ ಕೈಗೆ ಬಂದಿದ್ದು ಬಾಯಿಗೆ ಬರೋದೇ ಇಲ್ಲ. ಇದಕ್ಕೆಲ್ಲ ಪರಿಣಾಮ ಯಾರು? ಪರಿಹಾರ ಕೊಡೋರು ಯಾರು? ನಾನೇ ಕೊಡ್ತೀನಿ. ಹೇಗೆ ಎತ್ತ ಅಂತ ಕೊಡಕ್ಕೆ ನೀವು ಕಾಯಲೇಬೇಕು. ಇದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋದೇ ಅದೇ ವಿಧಾನ. ಅದಕ್ಕೆ ನೋಡಿ, ರಾಮೇಶ್ವರದಿಂದ ಹೋದರೂ ಶನೇಶ್ವರನ ಕಾಟ ತಪ್ಪಿಲ್ಲ ಅಂತ ಹೇಳಿ ಯಾವ ಕಾಲಕ್ಕೂ ಎಷ್ಟು ಮಟ್ಟಿಗಾಗುತ್ತೋ ನೀವುಗಳು ಹೀಗೆ ಕಾಯ್ತಾ ಇದ್ರೆ ನನ್ನ ಕಾಟ ತಪ್ಪಲ್ಲ. ಆದರೆ ಈ ಕಾಟ ಕೊಡ್ತಾ ಇರತಕ್ಕಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ಏನಾಗಿದೆಯೋ ಅದನ್ನು ಸರಿತಿದ್ದುಪಡಿಸಕ್ಕೆ ಜನ್ಮಪೂರ್ತಿಯಾಗಿ ಆ ಜನ್ಮ ಬ್ರಹ್ಮಚಾರಿಯಾಗಿ ನಾನು ನಿಮಗೆ ಪರಿವರ್ತನೆ ಕೊಡ್ತಾ ಹೋಗ್ತೀನಿ. ಎಲ್ಲಿ ಮಟ್ಟಿಗೆ? ದೇವಿ ಅನುಗ್ರಹ ಇರೋವರೆಗೂ. ಆ ದೇವಿ ಅನುಗ್ರಹ ನೀವು ಪಡಿಬೇಕು. ಇವತ್ತಿನ ದಿವಸ ಆ ಬುದ್ಧಿಯನ್ನು ಕೊಡ್ತಕ್ಕಂಥ ಬುಧವಾರದಂದು ಪರಿಪೂರ್ಣವಾಗಿ ಜ್ಞಾನಶಕ್ತಿಯನ್ನು ಹೊಂದ್ಕೋಬೇಕು. ಈ ಸಂಸ್ಕಾರದಲ್ಲಿ ಇರ್ತಕ್ಕಂಥ ಕೇತು ದೋಷಗಳಿಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದೇನು, ಮನೇಲಿರ್ತಕ್ಕಂಥ ಗಡಿಯಾರಗಳೆಲ್ಲ ಸರಿತಿದ್ದು ಪಡಿಸ್ಕೊಳ್ಳದೇ ಇದ್ದ ಪಕ್ಷದಲ್ಲಿ ನೀವು ನಡ್ಕೊಂಡು ಹೋಗೋದು ಗಡಿಯಾರದ ಕೆಳಗೆ ಇರೋದಾಗ್ಲಿ ಎಲ್ಲವನ್ನು ತೆಗೆದು ಸ್ಥಿರ ಗೋಡೆಗಳ ಮೇಲೆ, ಅಂದರೆ ಅದ್ರ ಕೆಳಗೆ ಓಡಾಡದೇ ಇರತಕ್ಕಂಥ ಗೋಡೆಗಳ ಮೇಲೆ ನೀವು ಹಾಕ್ಕೋಬೇಕು. ಆದರೆ ಗಡಿಯಾರಗಳು ಚಲಾವಣೆಯಲ್ಲಿರಬೇಕು. ನಿಂತೋದ ಗಡಿಯಾರಿಯಾಗಿದ್ದರೆ ಜೀವನ ನಿಂತು ಹೋಗುತ್ತೆ. ಅದಕ್ಕೆ ಮಂಗಳವನ್ನು ಇವತ್ತು ಹಾಡಿ ಮರುಮಂಗಳವನ್ನು ಆ ಗುರು ಅನುಗ್ರಹದಲ್ಲಿ ನಾಳೆ ದಿವಸವೇ ತಿಳಿಸ್ಕೊಡ್ತೀನಿ. ಯೋಚನೆ ಮಾಡಬೇಡಿ, ಮಂಗಳವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ. ವೀಕ್ಷಕರೇ, ಸರಿಯಾಗಿ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿಯಾಗೋಣ ನಾಳೆ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.